ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಯಿಂದ ಸ್ಪೀಕರ್ ಓಂ ಬಿರ್ಲಾ ಅವರ ಭೇಟಿ. ಅಮಿತ್ ಶಾ ಅವರ ನೇತೃತ್ವದಲ್ಲಿ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಅವರನ್ನ ಭೇಟಿ ಮಾಡಲಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧ ದೂರನ್ನ ನೀಡಲಿದೆ ಬಿಜೆಪಿಯ ನಿಯೋಗ. ಸಂಸದರ ಮೇಲೆ ರಾಹುಲ್ ಗಾಂಧಿ ಹಲ್ಲೆ ನಡೆಸಿದ್ರು ಅನ್ನೋ ಆರೋಪ. ಈಗ ಆಲ್ರೆಡಿ ಅಧಿಕೃತವಾಗಿ ಪೊಲೀಸರ ಬಳಿಯಲ್ಲಿ ದೂರು ದಾಖಲಾಗಿ FIR ಕೂಡ ರಿಜಿಸ್ಟರ್ ಆಗಿದೆ. ಇದೀಗ ಸ್ಪೀಕರ್ಗೂ ಕೂಡ ದೂರನ್ನ ನೀಡಲಿಕ್ಕೆ ಬಿಜೆಪಿ ನಿರ್ಧರಿಸಿದೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ ಬಸವರಾಜ್ ನೀಡ್ತಾ ಹೋಗ್ತಾರೆ. ಅದರಲ್ಲೂ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಆಗ್ತಾ ಇರೋ ವಿಚಾರ, ಹಾಗೆ ಪರಿಷತ್ನಲ್ಲಿ ಇದೇ ವಿಚಾರ ಅಂಬೇಡ್ಕರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗದ್ದಲಾದ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ. ಗಮನಿಸ್ತಾ ಇದ್ವಿ ಬಸವರಾಜ್, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ಆಗ್ತಾ ಇದೆ. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋ ರೀತಿಯಲ್ಲಾಗಿದೆ ಸದ್ಯಕ್ಕೆ ಈ ಅಂಬೇಡ್ಕರ್ ವಿಚಾರಕ್ಕೆ ಸಂಬಂಧಪಟ್ಟಂತಹ ಗಲಾಟೆ. ಖಂಡಿತ ಸ್ಮಿತಾ, ಎರಡು ದೆಹಲಿ ಮತ್ತು ಬೆಳಗಾವಿಯಲ್ಲಿ ಎರಡೂ ಕಡೆ ರಾಜ್ಯದ್ದು ಮತ್ತು ರಾಷ್ಟ್ರದಲ್ಲಿ ಅಧಿವೇಶನಗಳು ನಡೀತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಕೊಟ್ಟಂಥ ಹೇಳಿಕೆ ಏನಿದೆಯಲ್ಲ, ಅದು ಕಾಂಗ್ರೆಸ್ ಪಾಲಿಗೆ ಒಂದು ರೀತಿಯಲ್ಲಿ ಕಿಚ್ಚು ಹಚ್ಚಿಸಿದಂತ ಆಗ್ತಾ ಇದೆ. ಒಂದು ಅಜೆಂಡಾವನ್ನು ಸೆಟ್ ಮಾಡೋಕೆ ಕಾಂಗ್ರೆಸ್ ಹೊರಟಂತೆ ಕಾಣಿಸ್ತಾ ಇದೆ. ಯಾಕಂದರೆ ಇಷ್ಟು ದಿನ ಸುಗಮವಾಗಿ ಕಲಾಪಕ್ಕೆ ಕಾಂಗ್ರೆಸ್ಸೇ ಬೇಡ್ತಾ ಇತ್ತು. ಆದರೆ ಈಗ ಅವರೇ ಒಂದು ಗಲಾಟೆಯನ್ನು ತೆಗೆಯುವ ಮೂಲಕ ಬಿಜೆಪಿ ವಿರುದ್ಧ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಧಿಕ್ಕಾರವನ್ನು ಕೂಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ ಅಂಬೇಡ್ಕರ್ ಅವರಿಗೆ ಅಪಮಾನವನ್ನು ಬಿಜೆಪಿ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ ಅನ್ನುವಂಥದ್ದನ್ನ ಆರೋಪವನ್ನು ನಿರಂತರವಾಗಿ ಅದನ್ನು ಮುಂದುವರಿಸಿಕೊಂಡು ಹೋಗುವ ಲೆಕ್ಕಾಚಾರದಲ್ಲಿ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ವಿಧಾನಸಭೆ, ವಿಧಾನ ಪರಿಷತ್ನಲ್ಲೂ ಕೂಡ ಗಲಾಟೆಗಳು ಬೆಳಗಿನಿಂದ ಪ್ರಾರಂಭ ಆಗಿದ್ದಾವೆ. ಈಗಷ್ಟೇ ಮತ್ತೆ ವಿಧಾನಸಭೆ ಕಲಾಪ ಆರಂಭ ಆಗಿದೆ. ಮತ್ತೆ ಅಲ್ಲಿ ಗಲಾಟೆಗಳು ಎರಡೂ ಪಕ್ಷದಿಂದ ಆಗ್ತಾ ಇದೆ. ಒಂದು ಕಡೆ ವಿರೋಧ ಪಕ್ಷವಾದಂಥ ಬಿಜೆಪಿ ಬಾಣಂತಿಯರ ಸಾವು, ವಕ್ಫ್ ವಿಚಾರವನ್ನು ಇಟ್ಕೊಂಡು ಕಾಂಗ್ರೆಸ್ ವಿರುದ್ಧ ಧಿಕ್ಕಾರ ಕೊಡುತ್ತಿದೆ. ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಲಾಗಿದೆ ಅನ್ನುವಂಥದ್ದನ್ನ ಕಾಂಗ್ರೆಸ್ ಸದಸ್ಯರು ಬಿಜೆಪಿ ವಿರುದ್ಧ ಒಂದು ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ. ಹೀಗಾಗಿ ಒಂದು ರೀತಿಯಲ್ಲಿ ಗದ್ದಲದ ವಾತಾವರಣ ಇದೆ. ಆ ತಾರ್ಕಿಕ ಹಂತಕ್ಕೆ ಬಾರದೆ ಸದನ ಮುಂದೂಡುವಂಥ ಸಾಧ್ಯತೆಗಳು ಸದ್ಯದ ಮಟ್ಟಿಗೆ ಆಗ್ತಾ ಇದ್ದಾವೆ. ಹಾಗಾಗಿ ಅನಿರ್ದಿಷ್ಟಾವಧಿ ಒಂದಷ್ಟು ಮುಂದೂಡಿದ್ದೇ ಆದಲ್ಲಿ ಏನು ಜನರ ಸಮಸ್ಯೆಗಳು ಚರ್ಚೆ ಆಗಬೇಕಾಗಿತ್ತು, ಅವೆಲ್ಲವೂ ಕೂಡ ಚರ್ಚೆ ಆಗದೆ ಕಲಾಪ ಗದ್ದಲಕ್ಕೆ ಬಲಿಯಾಗುವಂಥ ಸಾಧ್ಯತೆಗಳು ಈಗ ದಟ್ಟ ಆಗ್ತಾ ಇದ್ದಾವೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಈ ಒಂದು ಅಂಬೇಡ್ಕರ್ಗೆ ಅಪಮಾನ ಮಾಡಿದ ಅಜೆಂಡಾವನ್ನು ಸೆಟ್ ಮಾಡೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದೆ. ಸ್ಮಿತಾ, ರೈಟ್, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಬೆಳಗಾವಿಯಲ್ಲಿ ನಡೀತಾ ಇರುವ ಚಳಿಗಾಲದ ಅಧಿವೇಶನದ ಕೊನೆಯ ದಿನ ಇವತ್ತು ಕೂಡ ಪ್ರತಿಭಟನೆಯ ಧ್ವನಿಯೇ ಹೆಚ್ಚಾಗಿ ಕಾಣ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ವಿಧಾನಸಭೆ ಕಲಾಪದ ಸಂದರ್ಭದಲ್ಲಿ ಕಾಂಗ್ರೆಸ್ ಹಾಗೆ ಬಿಜೆಪಿಯ ಸದಸ್ಯರು ಕೈಯಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರ ಹಾಗೆ ಭಿತ್ತಿಪತ್ರಗಳನ್ನು ಹಿಡಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರ ವಾದ, ಕೇಂದ್ರ ಸಚಿವ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರೆ, ಕೂಡಲೇ ಗೃಹ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕು ಅಂತ ಹೇಳಿ. ಮತ್ತೊಂದು ಕಡೆ ಇದಕ್ಕೆ ವಿರುದ್ಧವಾಗಿ ಬಿಜೆಪಿಯ ಸದಸ್ಯರು ಕೂಡ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ತಲತಲಾಂತರದಿಂದ ಅಂಬೇಡ್ಕರ್ ಅವರಿಗೆ ಸ್ಥಾನಮಾನ ನೀಡದೆ, ಗೌರವ ನೀಡದೆ ಕೇವಲ ಬಾಯಿ ಮಾತಿಗೆ ಜಪವನ್ನ ಮಾಡ್ತಾ ಬಂದಿರೋ ಪಕ್ಷ ಕಾಂಗ್ರೆಸ್ ಅನ್ನೋದು ಬಿಜೆಪಿಯ ವಾದ. ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾರನ್ನ ಭೇಟಿಯಾಗಿದ್ದಾರೆ JP ನಡ್ಡಾ. ರಾಹುಲ್ ಗಾಂಧಿ ವಿರುದ್ಧ ದೂರನ್ನ ನೀಡಲಿಕ್ಕೆ ಆಗಿದೆ ಈ ಭೇಟಿ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ರಾಹುಲ್ ಗಾಂಧಿ ಅವರು ತಳ್ಳಾಟ ನೂಕಾಟದ ಸಂದರ್ಭದಲ್ಲಿ ಬಿಜೆಪಿಯ ಸಂಸದರಿಗೆ ಗಾಯವಾಗಿದೆ. ಈ ರೀತಿಯಾದ ವರ್ತನೆ ಸರಿಯಲ್ಲ ಅಂತ ಹೇಳಿ ಸ್ಪೀಕರ್ ಬಳಿಯಲ್ಲಿ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಬಿಜೆಪಿ ಪಕ್ಷದ ನಾಯಕರು.
भाई पीछे मैम है, पीछे मैम है। आराम से आराम से। अरे इधर बैठते हैं। ಮತ್ತೊಂದು ಕಡೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರೋದು ರಾಹುಲ್ ಗಾಂಧಿ ಅವರ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ದಾಖಲು ಮಾಡುವ ಸಲುವಾಗಿ ಬಿಜೆಪಿಯ ನಾಯಕರು ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ. ಆ ಸಂದರ್ಭದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಸ್ಪೀಕರ್ ಬಳಿಯಲ್ಲಿ ಒಂದು ದೂರು, ಹಾಗೆ ಪೊಲೀಸ್ ಠಾಣೆಯಲ್ಲೂ ಮತ್ತೊಂದು. अभी सारा बता शिकायत लाए हैं तो किसके खिलाफ लिखे सर? क्या बाइनेम शिकायत दे रहे हैं? और ये शिकायत क्या पीड़ित की तरफ से? आप ये देखिए, अनुराग ठाकुर अंदर की तरफ जा रहे, कह रहे एक बार मैं शिकायत दे लूं। ರೈಟ್, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಬಿಜೆಪಿಯಿಂದ ಇದೀಗ ಎರಡೆರಡು ದೂರು ದಾಖಲು. ಒಂದ್ ಕಡೆ ಸ್ಪೀಕರ್ ಅವರ ಬಳಿಯಲ್ಲಿ ಒಂದು ದೂರು, ರಾಹುಲ್ ಗಾಂಧಿ ಸಂಸದರಾಗಿ ಈ ರೀತಿಯಾದ ವರ್ತನೆ ತೋರಿರುವುದು ಸರಿಯಲ್ಲ ಅಂತ ಹೇಳಿ ಖಂಡಿಸಿ ಕೊಟ್ಟಿರುವ ದೂರು ಒಂದು. ಮತ್ತೊಂದು ಕಡೆಯಲ್ಲಿ ಎಂಪಿ ಮೇಲೆ ಹಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಪೊಲೀಸ್ ಠಾಣೆಯಲ್ಲೂ ಬಿಜೆಪಿ ನಿಯೋಗ ತೆರಳಿ ಒಂದು ಅಧಿಕೃತವಾದ ದೂರನ್ನ ದಾಖಲು ಮಾಡ್ತಾ ಇರುವ ಸಂದರ್ಭದ ದೃಶ್ಯ. ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಮಾತನಾಡೋ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ರು ಅನ್ನೋದು ಕಾಂಗ್ರೆಸ್ನ ಆರೋಪ, ಬಿಜೆಪಿಯ ಆರೋಪ. ಅಮಿತ್ ಶಾ ಅವರ ಪೂರ್ತಿ ಭಾಷಣವನ್ನ ಅಲ್ಲದೆ ಕೇವಲ ಆಯ್ದ ಭಾಗವನ್ನ ಮಾತ್ರ ವೈರಲ್ ಮಾಡಿ ಅದರ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಅಂತ. ಇವತ್ತು ಕಲಾಪವನ್ನ ಬಹಿಷ್ಕರಿಸಿ ಕಾಂಗ್ರೆಸ್ನ ನಾಯಕರು ಸಂಸತ್ ಭವನದ ಮುಂಭಾಗದಲ್ಲಿ, ಕೇವಲ ಕಾಂಗ್ರೆಸ್ ಅಲ್ಲ, ಇಂಡಿ ಮೈತ್ರಿಕೂಟದ ಸದಸ್ಯ ಪಕ್ಷಗಳೆಲ್ಲರೂ ಕೂಡ ಇವತ್ತು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ತಳ್ಳಿದ್ರು ಅನ್ನೋ ಆರೋಪ. ಸಾಕಷ್ಟು ಗಲಾಟೆ ಗದ್ದಲ ಇದ್ದ ಕಾರಣ ತಳ್ಳಾಟ ನೂಕಾಟ ಆಯಿತು. ಆದರೆ ರಾಹುಲ್ ಗಾಂಧಿ ಅವರೇ ತಳ್ಳಿದ್ರ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿ ಡಾಕ್ಟರ್ CN ಮಂಜುನಾಥ್ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ್ರು. ಹೀಗಾದ ತಳ್ಳಾಟ ನೂಕಾಟದ ಸಂದರ್ಭದಲ್ಲಿ ಬಿಜೆಪಿಯ ಪ್ರತಾಪ್ ಸಿಂಗ್ ಸಾರಂಗಿ ಸಂಸದರು, ಅವರಿಗೆ ಗಾಯವಾಗಿದೆ. ಸದ್ಯಕ್ಕೆ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ICUನಲ್ಲಿ ಮಾನಿಟರ್ ಮಾಡಲಾಗ್ತಾ ಇದೆ ಅವರ ಆರೋಗ್ಯದ ಸ್ಥಿತಿಗತಿ. ಎಡಗಣ್ಣಿನ ಮೇಲ್ಭಾಗದಲ್ಲಿ ಗಾಯವಾಗಿದೆ ಸಾರಂಗಿ ಅವರಿಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಜೆಪಿ ಸ್ಪೀಕರ್ ಹಾಗೆ ಪೊಲೀಸ್ ಠಾಣೆ ಎರಡೂ ಜಾಗದಲ್ಲೂ ಕೂಡ ದೂರನ್ನ ದಾಖಲು ಮಾಡಿದ್ದಾರೆ. ಇನ್ನು ಇದೇ ವಿಚಾರ, ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ರು ಅಮಿತ್ ಶಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ರಾಜ್ಯದ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಈಗ ಬಿಜೆಪಿ ರಾಹುಲ್ ಗಾಂಧಿ ಅವರ ವಿರುದ್ಧ ದೂರನ್ನ ದಾಖಲು ಮಾಡಲಿಕ್ಕೆ ಮುಂದಾಗ್ತಾ ಇರೋದು. ಇದರ ಮತ್ತಷ್ಟು ಡೀಟೇಲ್ಸ್ ಅನ್ನ ನನ್ನ ಕಲೀಗ್ ನಟೇಶ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಟೇಶ್. ಓಂ ಬಿರ್ಲಾ ಅವರ ಬಳಿಯಲ್ಲೂ ದೂರು, ಪೊಲೀಸ್ ಸ್ಟೇಷನ್ ಅಲ್ಲೂ ದೂರು, ಬೇರೆನೆಲ್ಲ ಡೆವಲಪ್ಮೆಂಟ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು? ಏನೆಲ್ಲ ಆಗ್ತಾ ಇದೆ ದೆಹಲಿ ಅಂಗಳದಲ್ಲಿ? ಖಂಡಿತ ಏನು ಅಮಿತ್ ಶಾ ಅವರ ಹೇಳಿಕೆಯ ಬೆನ್ನಲ್ಲೇ ಏನು ಅಂಬೇಡ್ಕರ್ ಅವರ ಹೇಳಿಕೆಯ ಬೆನ್ನಲ್ಲೇ ಏನು ಕಾಂಗ್ರೆಸ್ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇತ್ತು. ಇದು ಒಂದು ರೀತಿ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿತ್ತು. ಇಂದು ಇಬ್ಬರು ಏನು ಸಂಸದರ ಮೇಲೆ, ಬಿಜೆಪಿಯ ಸಂಸದರ ಮೇಲೆ ಹಲ್ಲೆ ಆಗಿದೆ ಎನ್ನುವಂತ ಆರೋಪದ ಮೇಲೆ NDA ಮೈತ್ರಿಕೂಟ ಇಂದು ಏನು FIR ದಾಖಲಿಸೋದಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ CRPF ಇರ್ಬೋದು, ಅಲ್ಲಿನ ಭದ್ರತಾ ಸಿಬ್ಬಂದಿ ಇರ್ಬೋದು, ಸ್ಪೀಕರ್ ಅವರಿಗೆ ಮಾಹಿತಿಯನ್ನ ರವಾನೆ ಕೂಡ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಬಹಳ ಪ್ರಮುಖವಾಗಿ ಈಗಾಗಲೇ ಆಸ್ಪತ್ರೆಗೆ ದಾಖಲಾಗಿರುವಂತಹ ಸಂಸದರು ಏನಿದ್ದಾರೆ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನುವಂತ ಹೇಳಿಕೆಯನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಸ್ವತಃ ರಾಹುಲ್ ಗಾಂಧಿ ಅವರೇ ಏನು ಆ ಸಂದರ್ಭದಲ್ಲಿ ನನ್ನ ಒಳಗಡೆ ಎಂಟರ್ ಆಗುವಂತಹ ಸಂದರ್ಭದಲ್ಲಿ ಅವರು ನನ್ನನ್ನು ತಡೆದಿದ್ದಾರೆ. ಆ ಸಂದರ್ಭದಲ್ಲಿ ಘಟನೆ ನಡೆದಿದೆ ಎನ್ನುವಂತಹ ಸ್ವತಃ ಹೇಳಿಕೆಯನ್ನ ರಾಹುಲ್ ಗಾಂಧಿ ಅವರು ಕೂಡ